ಸರ್ಕಾರಿ ಶಾಲೆಗಳಿಗೆ ಹಿಂದೆ ಆ ಊರಿನ ದಾನಿಗಳು ಉದಾರವಾಗಿ ಶಾಲೆಗಳಿಗೆ ಜಾಗವನ್ನು ದಾನ ಮಾಡಿ ಶಾಲೆಗಳನ್ನು ಕೂಡ ಕಟ್ಸ್ಕೊಡುವಂಥ ಕೆಲಸ ಆಗಿದೆ. ಆದರೆ ಎಲ್ಲ ಒಂದು ಕಡೆ ಒಂದು ಉದಾಹರಣೆ, ತುಮಕೂರು ಜಿಲ್ಲೆಯಲ್ಲಿ ಚಿಕ್ಕನಹಳ್ಳಿ ಅಂತ ಒಂದು ಗ್ರಾಮ ಇದೆ, SKVD ಅಂತ ಒಂದು ಶಾಲೆ ಇದೆ. ಮೊನ್ನೆ ಸಭಾಪತಿಗಳೇ, ಅಲ್ಲಿ ದಿವಂಗತ ಉಗ್ರೇಗೌಡ್ರ ಅಂತೇಳಿ 100 ಎಕರೆ ಜಮೀನನ್ನ ಅಂದಿನ ಮೈಸೂರು ಮಹಾರಾಜರು ಹೆಸರಿಗೆ ನೋಂದಾಯಿಸ್ಕೊಡ್ತಾರೆ, ಜಾಗ ಮಾಡ್ಕೊಡ್ತಾರೆ, ದಾನ ಕೊಡ್ತಾರೆ. ಅಲ್ಲೊಂದು ವ್ಯವಸಾಯ ಅಂದ್ರೆ ಅಗ್ರಿಕಲ್ಚರಲ್ ಕಾಲೇಜ್ ಆಗ್ಬೇಕು, ಮತ್ತೆ ಆ ಊರಿಗೊಂದು ಸ್ಕೂಲ್ ಆಗ್ಬೇಕು ಅಂತೇಳಿ ಮಾಡ್ತಾರೆ. ಆ 100 ಎಕರೆ ಜಮೀನಲ್ಲಿ ಶಾಲೆ ಇದೆ, ಈಗ SKVD ಶಾಲೆ ಅಂತಾನೆ ಇದೆ. ಆದ್ರೆ ಏನಾಗಿದೆ, ಅವರ ಬಂಧುಗಳು, ಅವ್ರಿಗೆ ಉಗ್ರೇಗೌಡರಿಗೆ ಮಕ್ಕಳಿರ್ಲಿಲ್ಲ, ಅವ್ರ ಬಂಧುಗಳು ಅದನ್ನ ಎನ್ಕ್ರೋಚ್ ಮಾಡ್ತಾ ಇದ್ದಾರೆ. ಮೊನ್ನೆ ಈಗ ಒಂದು 6 ತಿಂಗಳ ಹಿಂದೆ ನಮ್ಮ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಜಿಲ್ಲಾಧಿಕಾರಿಗಳು ಅವರು ಯಾರು ಎನ್ಕ್ರೋಚ್ ಮಾಡ್ಕೊಂಡ್ರು ಅವ್ರ ಪರವಾಗಿ ತೀರ್ಪು ಕೊಟ್ಟು ಇದು ಶಾಲೆಗೆ ಸಂಬಂಧಪಟ್ಟಿದ್ದಲ್ಲ, ಅದು ಅವ್ರಿಗೆ ಹೋಗ್ಬೇಕು ಅಂತ ಒಂದು ತೀರ್ಪು ಕೊಟ್ಟಿದ್ದಾರೆ. ಈಗ ಈ ವಿಚಾರ ತಾವು 12 ವರ್ಷ ಅಂತ ಹೇಳ್ತಿದ್ದೀರಿ, ಈ ಕಾಯ್ದೆ ಪೂರ್ವಾನ್ವಯ ಆಗುತ್ತಾ ಅಥವಾ ಇವತ್ತಿನಿಂದ ಮುಂದಕ್ಕೆ ಹೋಗುತ್ತಾ, ಅದನ್ನ ದಯಮಾಡಿ ತಾವು ಸ್ಪಷ್ಟಪಡಿಸಬೇಕು. ಯಾಕೆಂತ ಹೇಳಿದ್ರೆ 100 ವರ್ಷ ಇತಿಹಾಸ ಇರುವಂತ ಶಾಲೆ ಅದು. ಆದ್ರೆ ಜಿಲ್ಲಾಧಿಕಾರಿಗಳು, ನಾನು ಕೂಡ ಪತ್ರ ಕೊಟ್ಟಿದ್ದೇನೆ, ಜಿಲ್ಲಾಧಿಕಾರಿಗಳಿಗೆ ಮಾತಾಡಿದ್ದೇನೆ, ಹಿಂದೆ ಇದೇ ಸದನದಲ್ಲಿ ಅದನ್ನು ಪ್ರಸ್ತಾಪ ಕೂಡ ಮಾಡಿದ್ದೇನೆ ನಾನು. ಸೊ ಹಾಗಾಗಿ ದಯಮಾಡಿ ಆ ಎನ್ಕ್ರೋಚ್ಮೆಂಟ್ ಏನಿದೆ ಅದನ್ನು ಕೂಡ ತೆರವುಗೊಳಿಸಿ ತಾವು ಪೂರ್ವಾನ್ವಯ ಆಗತ್ತಂತೆ ಆಗುವಂತೆ ಈ ಕಾಯ್ದೆಯನ್ನು ತರಬೇಕಾಗುತ್ತೆ. ಇವೆಲ್ಲ ವಿಚಾರಗಳನ್ನ ತಾವು ಆಲೋಚನೆ ಮಾಡಿ ನಿಯಮಗಳನ್ನ ರೂಪಿಸಿ ಈ ಕಾನೂನಕ್ಕೆ ಶಕ್ತಿ ಬರೋ ರೀತಿ ತಾವು ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡಿ. ಬಹುಶಃ ಇವತ್ತು ಅನೇಕ ದಾನಿಗಳೇನೇನು ತಮ್ಮ ಜಮೀನನ್ನ ಕೊಟ್ಟಿದ್ದಾರೆ ಸರ್, ಕೋಟ್ಯಾಂತರ ರೂಪಾಯಿ ಇವತ್ತು, ಮತ್ತೆ ಅಷ್ಟು ಇಷ್ಟು ಅಲ್ಲ, 20 ಎಕರೆ ಕೊಟ್ಟಿರ್ಬೇಕು, ಇನ್ನೂ ಜಾಸ್ತಿನೂ ಕೊಟ್ಟಿರ್ಬೇಕು. ನನ್ಗನ್ಸುತ್ತೆ ಎಷ್ಟು ಕೇಸಸ್ಗಳು ಪೆಂಡಿಂಗ್ ಇದಾವ. ನಾನು ಕಂಡಿದ್ದು ದ ಗವರ್ಮೆಂಟ್ ಇಸ್ ನಾಟ್ ಎಟ್ ಆಲ್ ಸೀರಿಯಸ್. ಅವರು ಕ್ಲೇಮ್ ಮಾಡೋದು ಅವ್ರು ಏನಿಲ್ಲ, ದಾನ ಕೊಟ್ಬಿಟ್ಟಿದ್ದಾರೆ, ನಮ್ಮ ಹೆಸರಿಗೆ, ನಮ್ಮ ತಂದೆ ಹೆಸರಿಗೋ ತಾಯಿ ಹೆಸರಿಗೋ ಇಡ್ರಿ ಅಂತ ನಾನು ಕೊಟ್ಟಿರ್ತಾರೆ ಸರ್, ಅದು ಅಷ್ಟರೇ ಅವರು ವಿನಂತಿ ಮಾಡ್ತಾರೆ. ಬಟ್ ಇನ್ನೂವರೆಗೆ ಅನೇಕ ಕೇಸಸ್ಗಳಲ್ಲಿ ನೀವು ಅವ್ರ ಹೆಸರಿಟ್ಟಿರಲ್ಲ ಅಥವಾ ಅವ್ರ ಜೊತೆಗೆ ಸಂಪರ್ಕ ಇಟ್ಕೊಂಡು ಏನ್ ಮಾಡಬೇಕು ಏನಿಲ್ಲ ಅಂತ ಆ ಪ್ರಶ್ನೆಯನ್ನ ಅವ್ರ ಜೊತೆಗೆ ಚರ್ಚೆ ಮಾಡಿರಲ್ಲ. ಮೊದಲನೇದಾಗಿ ಇಲಾಖೆಯವರು ಯಾರೇ ಈ ತರ ದಾನ ಕೊಟ್ಟಿದ್ದಾರೆ ಅವ್ರ ಕೃತಜ್ಞತೆಗಳನ್ನ ವಂದನೆಗಳನ್ನ ಹೇಳಿ ದೇ ಹ್ಯಾವ್ ಡನ್ ಅ ಗ್ರೇಟ್ ಹ್ಯೂಮನ್ ಸರ್ವಿಸ್ ಅಂತ ಹೇಳಬೇಕಾಗುತ್ತೆ. ಯಾಕಂದ್ರೆ ಸರ್ಕಾರ ಕೊಟ್ಟಿದ್ದಾರೆ ಅವರು, ದೇ ಹ್ಯಾವ್ ಗಿವನ್ ಟು ದ ಗವರ್ಮೆಂಟ್. ಏನೋ ತಂದೆ ತಾಯಿ ಒಳ್ಳೆ ಕೆಲಸ ಮಾಡ್ತಿದ್ರಿ ಅಂತಂದ್ರೆ ಸರ್ಕಾರಕ್ಕೆ ದಾನ ಕೊಟ್ಟಿದ್ದಾರೆ, ಅದನ್ನ ಅವರು ಇದನ್ನ ಮಾಡು. ಲಿಟಿಗೇಷನ್ ಇದಾವ ಒಪ್ಪನ, ಯಾಕಂತಂದ್ರೆ ಬಹಳ ವರ್ಷ ಹಿಂದೆ ತಂದೆನೋ ಗ್ರ್ಯಾಂಡ್ ಫಾದರೋ ಯಾರೋ ಕೊಟ್ಟಿರ್ತಾರೆ. ಇವತ್ತು ಆ ಲ್ಯಾಂಡ್ ಕಾಸ್ಟ್ ಕೋಟ್ಯಾಂತರ ರೂಪಾಯಿ ಆಗುತ್ತೆ. ನಾನೇ ಕೊಡ್ಲಪ್ಪ, ನನಗೆ ಉಣ್ಣಕ್ಕೆ ಇದು ಇಲ್ಲ ಅದು ಇಲ್ಲ ಅಂತ ಹೇಳಿ ವಾಪಸ್ ತಗೊಳ್ಳುವಂತ ಮೀನ್ಸ್ ಏನ್ರಿ ಇದ್ರೆ ಆಕ್ಚುಲಿ ಸರ್ಕಾರಕ್ಕೆ ಟ್ರಾನ್ಸ್ಫರ್ ಆಗಿದ್ದಿಲ್ಲ ಅಂದ್ರೆ ನಾನು ಕೊಟ್ಟೇ ಇಲ್ಲ ಅಂತ ನನ್ನಂಥದ್ದು ಅನೇಕ ಉದಾಹರಣೆಗಳಿದಾವೆ. ಆ ತರ ಇದ್ದಲ್ಲಿ ಖಂಡಿತ ತಾವೇನ್ ಬಿಲ್ ತಂದಿದ್ರಿ, 12 ವರ್ಷದಿಂದ ಅವರು ತಮ್ಮ ಅಂದ್ರೆ ಸರ್ಕಾರಿ ಕಬ್ಜಾದಲ್ಲಿದೆ, ಆಗ್ಲೇ ಕಟ್ಟಡವನ್ನ ಕಟ್ಟಿದ್ದಾರೆ ಅಂತಲ್ಲಿ ಖಂಡಿತ ಅದೇನು 12 ವರ್ಷದ ಕಾಲ ಅಡ್ವರ್ಸ್ ಪೊಸಿಷನ್ ಅಲ್ಲಿ ಇದೀವಂತದ ಅಂತ ಅನ್ನುವಂತ ಒಂದು ಕಲಮದ ಅದಿಯಲ್ಲಿ ಇಟ್ ಈಸ್ ಅ ಗವರ್ಮೆಂಟ್ ಲ್ಯಾಂಡ್, ಪ್ರಶ್ನೆ ಇಲ್ಲ. ಯಾವ ಕಾರಣಕ್ಕೂ ಅದರಲ್ಲಿ ಏನು ತೋರ್ಸದೆ ಯು ಹ್ಯಾವ್ ಟು ಕ್ಲೇಮ್ ದಟ್ ಲ್ಯಾಂಡ್. ನೀವು ಬಹಳ ಸರಿಯಾದ ಒಂದು ಪದ್ಧತಿಯಿಂದ ತಾವು ಇದು ಬಿಲ್ ಅನ್ನ ತಂದಿದ್ರಿ, ಖಂಡಿತ ನಾವು ರಕ್ಷಣೆ ಮಾಡಬೇಕು, ನಾವೆಲ್ಲ ರೀತಿಯಿಂದ ಸ್ವಾಗತ ಮಾಡ್ತೀವಿ. ಆದ್ರೆ ಸರ್, ಲಿಟಿಗೇಷನ್ ಇಲ್ಲದೇನೂ ಕೇಸಸ್, ಅದಕ್ಕೆ ನನ್ಗೆ ಗೊತ್ತಿದ್ದಂಗೆ ಆ ಭೂಮಿಯ 70% ಆಫ್ ದ ಲ್ಯಾಂಡ್ ಅದ್ರ ಕಿಮ್ಮತ್ ಇಷ್ಟಿತ್ತು ಅಂತಂದ್ರೆ ಏನೋ ಒಂದು ರೂಲ್ ಇದೆ, ಏನೋ ಒಂದು ಲೆಕ್ಕಾಚಾರ ಇದೆ. ಅದು ಹೆಚ್ಚಿಗಿದ್ರೆ ಮಾತ್ರ ಅವ್ರ ಹೆಸರು ಇಡ್ತೀವಿ, ಇಲ್ದ್ರೆ ನಾವು ಅದು ಹೆಸರು ಇಡೋದಿಲ್ಲ ಅಂತ ಏನೋ ಒಂದು ಇದನ್ನ ನಂಗೆ ಕೇಳಿ ಬಂದಿದೆ. ಅದು ನೀವು ಸ್ಪಷ್ಟೀಕರಣ ಕೊಡಬೇಕು, ವಾಟ್ ಈಸ್ ದ ಲಾ ಅಂತ. ಒಂದು ಮಾತ್ರ ದಯವಿಟ್ಟು, ಇನ್ನೂ ಅನೇಕ ಜನ ಅವ್ರ ಹೆಸರು ಇಡಕ್ ತಯಾರಿದ್ದಾರೆ. ಪ್ಲೀಸ್ ಸ್ಪೆಲ್ ಔಟ್ ವಾಟ್ ಈಸ್ ದ ಪಾಲಿಸಿ. ಸರ್ಕಾರ ನಿಮ್ ನೀತಿ ಏನಿದೆ, ನಿಯಮ ಏನಿದೆ ಅದು ಹೇಳಿ. ನೀವು ಬರೀ ದಾನ ಕೊಟ್ಟರು ಹೆಸರಿಟ್ರು ಅಂತದಂದ ಅದು ಆಗೋದಿಲ್ಲ. ಬಟ್ ಯು ಸ್ಪೆಲ್ ಔಟ್ ಏನದು ಪದ್ಧತಿ ಇದೆ ಅಂತ. ಮತ್ ನನಗನ್ಸುತ್ತೆ ಯು ಡು ನಾಟ್ ಹ್ಯಾವ್ ಆಫೀಸರ್ who looks into this commissionerate office or secretariat office. ಯಾರೂ ಇಲ್ಲ.